ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಕ್ಷಿತಾ ಶಿವಕುಮಾರ್ ಮಾತಾಡ್ತಾ ಇರೋದು. ಇವಾಗ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ಇವ್ರಿಗೆ ಹೊಸ ಬಟ್ಟೆ ತೊಗೊಬೇಕಂತೆ, ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದ್ದೀವಿ ಇಬ್ಬರು. ಹೋಗೋಣ ಬನ್ನಿ. ಹಾಂ, ನಿಮ್ಮೊಬ್ರಿಗೆ. ನನಗೆ ಬಟ್ಟೆ ಮೇಲೆಲ್ಲ ಅಷ್ಟೇನು ಇಂಟ್ರೆಸ್ಟ್ ಇಲ್ಲ, ತುಂಬ ಜಾಸ್ತಿ ತಗೊಳಲ್ಲ. ಇವ್ರು ಜಾಸ್ತಿ ತಗೋತಾರೆ. ಇದೆಲ್ಲ ನಂಬ ಮಾತಾಡೋದು ವಾಯ್ಸ್ ಇದು ಜನನೇ ನಂಬಲ್ಲ ಬಿಡಿ. ಇಲ್ಲ ಫ್ರೆಂಡ್ಸ್, ಇವರು ಬಟ್ಟೆ ಮೇಲೆ ತುಂಬಾ ದುಡ್ಡು ಸುರಿತಾರೆ. ನಾನವನಲ್ಲ. ಬಟ್ ನಾನು ಆಗಲ್ಲ, ಅವಾಗ ತಗೊಂತೀನಿ ಅಷ್ಟೇ. ಇವರೇ ಜಾಸ್ತಿ ಸ್ವಲ್ಪ ಅಲ್ವಾ? ಇಲ್ಲಪ್ಪ, ನಾನು ಒಪ್ಪಲ್ಲ. ಇದು ಹೊಸ ಶರ್ಟ್ ಅಂತೆ. ಹೊಸ ಶರ್ಟ್ ನಿನ್ನೆ ತಗೊಂಡು ಹಾಕೊಂಡಿದ್ದಾರೆ ಇವತ್ತು ನಮ್ಮ ಮನೆಗೆ ಬರಕ್ಕೆ ಅಂತ. ಅತ್ತೆ ಮನೆಗೆ ಬರ್ಬೇಕಾದ್ರೆ ಹೊಸ ಶರ್ಟ್ ಹಾಕೊಂಡು. ಹೌದಾ ಫ್ರೆಂಡ್ಸ್, ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಯಾಕೆ ವ್ಲಾಗ್ ಕಂಟಿನ್ಯೂಸ್ ಆಗಿ ಆಗ್ತಾ ಇಲ್ಲ ಅಂತ. ಏನು ರೀಸನ್ ಅಂದರೆ, ಇವ್ರ ಮನೇಲಿ ಇರ್ತಾರೆ, ನಾನು ನಮ್ಮ ಮನೇಲಿ ಇರ್ತೀನಿ. ಆ್ಯಂಡ್ ಇನ್ನೇನಪ್ಪ ಅಂದರೆ, ಇವರು ವರ್ಕಲ್ಲಿ ಇರ್ತಾರೆ, ವೀಕ್ ಫುಲ್ ವರ್ಕಲ್ಲಿ ಇರ್ತಾರೆ. ಇವರು ನಾನು ಮೀಟ್ ಆಗೋದೇ ವೀಕ್ಲಿ ಒನ್ಸ್ ಸಂಡೇ. ಮತ್ತು ಅದರಲ್ಲೂ ಇವಾಗ ದಸರಾ ಟೈಮ್, ಇವ್ರಿಗೆ ಡ್ಯೂಟಿ ಹಾಕ್ಬಿಟ್ಟಿರ್ತಾರೆ. ದಸರಾ ಟೈಮಲ್ಲಿ ಓವರ್ ಟೈಮ್ ಡ್ಯೂಟಿ ಹಾಕ್ಬಿಟ್ಟಿರ್ತಾರೆ. ಸೊ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ವೀಕ್ಲಿ ಒನ್ಸ್ ಅಂತೂ ಮಾಡ್ತೀವಿ. ಆದಷ್ಟು ಮುಂದಿನ ದಿನಗಳಲ್ಲಿ ವ್ಲಾಗ್ನ ಹಾಕೋಕ್ಕೆ ಟ್ರೈ ಮಾಡ್ತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಅಂತೂ ನಮ್ಮ ಮದುವೆ ಪ್ರಿಪ್ರೇಷನ್ಸ್ ಬರ್ತಾ ಇದೆ. ಏನು ಬಂದೇ ಬಿಡ್ತು, ಅವಾಗೆಲ್ಲ ವ್ಲಾಗ್ ಅಂತೂ ಬರ್ತಾ ಇರುತ್ತೆ, ಆಗ್ತಾ ಇರ್ತೀವಿ ಫ್ರೆಂಡ್ಸ್. ಇವಾಗ ನಾವು ಹೋಗ್ತಿರೋದು ಇವ್ರಿಗೆ ಶಾಪಿಂಗ್ ಮಾಡೋಕ್ಕಲ್ಲ. ಇವ್ರಿಗೆ ಶಾಪಿಂಗ್ ಮಾಡೋಕ್ಕಲ್ಲ ಅಂದರೆ ಇಂಟೆನ್ಷನ್ ಇವ್ರಿಗೆ ಶಾಪಿಂಗ್ ಮಾಡೋಕ್ಕಲ್ಲ. ಆ್ಯಂಡ್ ಈ ಮಂತ್ 28 ಅಲ್ಲ, 28 ಅಥರ್ವನ್ ಬರ್ಡೇ ಇದೆ. ಸೊ ಅಥರ್ವನ್ಗೆ ಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಹೋಗ್ತಿದ್ದೀವಿ. ಆಮೇಲೆ ಇವರು ನಾನು ಶಾಪಿಂಗ್ ಮಾಡ್ಬೇಕಂದ್ರು, ಅದಕ್ಕೆ ಜೊತೆಗೆ ಇವರು. ಬಟ್ ಇಂಟೆನ್ಷನ್ ಮಾತ್ರ ಅಥರ್ವನ್ ಹೆಸರಷ್ಟೇ ಫ್ರೆಂಡ್ಸ್. ಯಾರೋ ಈಗ ಕಮೆಂಟ್ ಮಾಡಿದ್ರಿ ನಮ್ಮದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ. ಇವಾಗ ಇವ್ರು ಕ್ಲಾರಿಫಿಕೇಶನ್ ಕೊಡ್ತಾರೆ. ಅದಕ್ಕೆ ಆ್ಯಕ್ಚುಲಿ ನಮ್ಮ ಅಕ್ಕನೇ ಇದನ್ನ ರಿವೀಲ್ ಮಾಡಿದ್ದಾರೆ. ಆದರೂ ಕೆಲವು ಕಮೆಂಟ್ಸ್ಗಳು ಬರ್ತಾ ಇರುತ್ತೆ, ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ ಅಂತ. ಅದಕ್ಕೆ ರಿಪ್ಲೈ ಅಂತೂ ಪಾಪ ಪಬ್ಲಿಕ್ ಎಷ್ಟೊಂದು ಜನ ನಮ್ಮ ವ್ಯೂವರ್ಸ್ ಏನು ರಿಪ್ಲೈ ಮಾಡ್ತಿರ್ತಾರೆ. ಇದು ಯಾರು ನೋಡಿಲ್ಲ ಅವ್ರಿಗೆ ನಾವು ಹೇಳಕ್ಕೆ ಇಷ್ಟಪಡ್ತೀವಿ, ಇದು ಕಂಪ್ಲೀಟ್ಲಿ ಲವ್ ಮ್ಯಾರೇಜ್. ಇಲ್ಲ ಫ್ರೆಂಡ್ಸ್, ಸುಳ್ಳು ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್. ಸುಮ್ಮನೆ ಕಾಮಿಡಿ ಮಾಡ್ತಿದ್ದಾರೆ. ನೀವು ರಮ್ಯಾ ನವೀನ್ ಗೌಡ ಅವ್ರದ್ದು ಯೂಟ್ಯೂಬ್ ಚಾನಲ್ಲಿ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ, ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ನಮ್ಮದು ಅರೇಂಜ್ ಮ್ಯಾರೇಜ್ ಅಂತ. ಬಟ್ ಗೊತ್ತಿಲ್ಲದಿರೋರಿಗೆ ನಾವು ಕ್ಲಾರಿಫಿಕೇಶನ್ ಕೊಡ್ತಿದ್ದೀವಿ. ಅದರಲ್ಲೂ ನಮ್ಮ ಮ್ಯಾರೇಜ್ ಹೇಗೆ ಫಿಕ್ಸ್ ಆಯಿತು ಅಂದರೆ, ವಿತಿನ್ 5 ಡೇಸಲ್ಲಿ ನಮ್ಮ ಮನೆಯವ್ರು ಹೋಗಿ ಇವ್ರ ಮನೆಯವ್ರು ಬಂದು ಫಿಕ್ಸ್ ಆಗಿದ್ದಲ್ಲ. 5 ಡೇಸಲ್ಲೆಲ್ಲ ಫಿಕ್ಸ್ ಆಗ್ಬಿಡ್ತು. ಅಲ್ಲಿ ತನಕ ನಾನಂತೂ ಇವ್ರ ಜೊತೆ ಮಾತು ಆಡಿರಲಿಲ್ಲ. ಅಂದ್ರೆ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಆಯಿತು, ಅವಾಗ ನಾವಿಬ್ರು ಮಾತಾಡಿದ್ದು ಒಬ್ರಿಗೊಬ್ರು. ಅಲ್ಲಿವರೆಗೂ ಮಾತಾಡಿರಲಿಲ್ಲ, ಜಸ್ಟ್ ನೋಡಿದ್ದಷ್ಟೇನೆ. ಇವಾಗ ಅಥರ್ವನ್ಗೆ ಡ್ರೆಸ್ ತೊಗೊಳ್ಳೋಣ ಅಂತ ನಾವು ಝೂಡಿಯೋಗೆ ಬಂದಿದ್ದೀವಿ. ನನ್ನ ಪ್ರಕಾರ ಬೆಸ್ಟ್ ಪ್ರೈಸು, ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ಸು ನಮಗೆ ನಮ್ಮಂಥವ್ರಿಗೆ ಎಲ್ಲಿ ಸಿಗುತ್ತೆ ಅಂದರೆ ಝೂಡಿಯೋ ಅಂತ. ನಾನು ಬನ್ನಿ ನೋಡೋಣ ಯಾವ ಥರ ಡ್ರೆಸ್ ತೊಗೊತೀವಿ ಅಥರ್ವನ್ಗೆ. ಎಸ್ ಫ್ರೆಂಡ್ಸ್, ಇದೆ ನಮ್ಮ ಸೆಲೆಕ್ಷನ್ ಅಥರ್ವನ್ ಬರ್ಡೇಗೆ. ಹೇಗಿದೆ ನೋಡಿ, ತುಂಬ ಕ್ವಿಕ್ಕಾಗಿ ಸೆಲೆಕ್ಟ್ ಮಾಡಿದ್ವಿ. ಸ್ವಲ್ಪ ಸೈಜ್ದು ಕನ್ಫ್ಯೂಷನ್ಸ್ ಆಯಿತು, ಬಟ್ ಏನಿಲ್ಲ, ಇದಾಗುತ್ತೆ ಅಂತ ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಡೋಗ್ತಿದ್ವಿ. ಅದಾದಮೇಲೆ ನಾನು ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಬಟ್ ನನಗೆ ಯಾವುದೂ ಇಷ್ಟ ಆಗಲಿಲ್ಲ. ನೋಡಿದೆ ಒಂದೆರಡು ಟೀ ಶರ್ಟ್ಸು, ನನಗೆ ಯಾಕೋ ಸ್ಯಾಟಿಸ್ಫೈ ಆಗಲಿಲ್ಲ ಫ್ರೆಂಡ್ಸ್. ಅದಕ್ಕೆ ನಾನು ತೊಗೊಳ್ಳಿಲ್ಲ, ಹಾಗೆ ಬಂದೆ. ಅದನ್ನು ಮುಗಿಸ್ಕೊಂಡು ನಾವು ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಕಾರ್ ಮಾತ್ರ ತುಂಬ ಹೊಳಿತಾ ಇದೆ, ಖುಷಿ ಆಯಿತು. ಏನು ಆರ್ಡರ್ ಮಾಡ್ತೀವಿ? ರೈಟ್
ಲೈಟಾಗಿ ಲೈಟ್. ಇವತ್ತು ರಕ್ಷಿತ್ ಅವರು ನಾನ್ ವೆಜ್ ತಿನ್ನಲ್ಲ ಅನ್ನೋ ಕಾರಣದಿಂದ ಅವ್ರ ಮನೇಲಿ ನಾನ್ ವೆಜ್ ಮಾಡಿದರು. ಸೊ ಅವ್ರು ಇಲ್ಲೇ ಫ್ರೈಡ್ ರೈಸ್ ತಿನ್ಕೊಂಡು ಹೋಗೋಣ ಏನಾದರೂ ಲೈಟಾಗಿ ಅಂತ ಫ್ರೈಡ್ ರೈಸ್ ಆರ್ಡ್ರ್ ಮಾಡಿದ್ದಾರೆ. ಫ್ರೈಡ್ ರೈಸ್ ಆ್ಯಕ್ಚುಲಿ ಚೆನ್ನಾಗಿತ್ತು, ಬಟ್ ಕ್ವಾಂಟಿಟಿ ತುಂಬ ಜಾಸ್ತಿ ಕೊಟ್ಟಿದ್ದರು. ಅದರಲ್ಲಿ ಅರ್ಧ ತಿನ್ಬಿಟ್ಟು ಇನ್ನು ಅರ್ಧ ಪಾರ್ಸಲ್ ಮಾಡಿಸ್ಕೊಂಡ್ರು, ಮನೇಲೇ ತಿಂತೀನಿ ಅಂದ್ಬಿಟ್ಟು. ಅದಾದಮೇಲೆ ನಾವು ರೀಲ್ಸ್ ಮಾಡೋಣ ಅಂತ ಬಂದ್ವಿ. ಸ್ವಲ್ಪ ರೀಲ್ಸ್ ಮಾಡಿದ್ವಿ, ಅದು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀವಿ. ಅಲ್ಲೆಲ್ಲ ನೋಡ್ತಾ ಇದ್ದಾರೆ ಅನ್ನೋ ಒಂದು ಕಾನ್ಷಿಯಸ್ಸಲ್ಲೇ ಅರ್ಧ ರೀಲ್ಸ್ ಮಾಡಿದ್ವಿ. ರೀಲ್ಸ್ ಅಂತೂ ಬೇರೆ ಥರ ವೀಡಿಯೋಸ್ಗಳನ್ನ ಮಾಡೋಣ ಅಂತ ಅನ್ಕೋತಾ ಇರ್ತೀವಿ, ಟೈಮೇ ಆಗಲ್ಲ ಈ ವ್ಲಾಗ್ ಮಾಡಿಕೊಂಡು ರೀಲ್ಸ್ ಮಾಡೋಕ್ಕೆ. ಈಗ ಆಲ್ಮೋಸ್ಟ್ ಅದಕ್ಕೆ ಸಿಕ್ಕಿದ ಟೈಮಲ್ಲೇ ಲಿಪ್ಸಿಂಕ್ಗಳನ್ನ ಮಾಡ್ತಿರ್ತೀವಿ. ಇದನ್ನು ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಕಾರ್ ಹತ್ರ ಹೋದ್ವಿ. ಓಕೆ ಫ್ರೆಂಡ್ಸ್, ಇವಾಗ ನಾವು ಮನೆಗೆ ಹೋಗ್ತಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಕತ್ಲೇನೇ ಆಗ್ಬಿಟ್ಟಿದೆ. ನಾವು ಹೊರಟಿದ್ದೆ ಒಂದು 5 ಹತ್ರ ಆಗಿತ್ತು. ಬೇಗನೆ ಬಂದರು ಮನೆಗೆ, ಬಟ್ ಇವರೇ ಓಡೋದು ಲೇಟ್ ಮಾಡಿದ್ರು. ಅದಕ್ಕೆ ಇವಾಗ ಲೇಟ್ ಆಗಿಬಿಟ್ಟಿದೆ. ತಪ್ಪಿ ಯಾರ್ದು ಅವ್ರ ಮೇಲೆ ಅಲ್ವಾ ಎತ್ತಾಕ್ಬೇಕು. ಇವ್ರು ಎದ್ದೇಳಿ ಹೋಗೋಣ ಅಂದರೂ ಬರ್ತಾನೆ ಇಲ್ಲ, ಹಂಗೆ ಕೂತಿದ್ದಾರೆ. ಸೊ ಲೇಟ್ ಆಯಿತು, ಇವರಿಂದನೇ ಲೇಟ್ ಆಯ್ತು. ಇವತ್ತು ಊಟನೂ ಮಾಡಾಯಿತು. ನನಗಂತೂ ತುಂಬ ಹೊಟ್ಟೆ ಹಸಿವಾಗಿತ್ತು. ಇವ್ರು ಊಟ ಮಾಡಲಿಲ್ಲ, ಮಧ್ಯಾಹ್ನ ಊಟ ಮಾಡಿದ್ದೆ ಅಂತ ಊಟ ಮಾಡಲಿಲ್ಲ. ಆ್ಯಕ್ಚುಲಿ ನಾವು ಊಟ ಮಾಡಿದ್ದೇ ಲೇಟ್ ಆಯ್ತಲ್ಲ, ಸೊ ನನಗೆ ಯಾಕೋ ಹೊಟ್ಟೆ ತುಂಬ್ದಂಗೆ ಇದೆ. ನಾನು ಟೀ ಕುಡ್ದಿದ್ದೀನಿ ಅಷ್ಟೇ. ನಾನಂತೂ ಹೊಟ್ಟೆ ತುಂಬ ಊಟ ಮಾಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವ್ರಿಗೆ ಒಂದು ಕ್ವಶನ್ ಕೇಳ್ತೀನಿ ಇವಾಗ. ಅದೊಂಥರ ಕಾಮಿಡಿ ಕ್ವಶನ್ ಅಂತ ಅಂದ್ಕೊಳ್ಳಿ. ಒಂದು ಮನೇಲಿ ದೀಪ ಅಂತ ಒಂದು ಹುಡುಗಿ ಇರ್ತಾಳೆ. ಅವಳನ್ನ ಅವ್ರ ಅಪ್ಪ ಅಮ್ಮ ಹೊರಗಡೆ ಹಾಕ್ಬಿಡ್ತಾರೆ. ಸೊ ಅವಳನ್ನ ಏನಂತ ಕರೀತಾರೆ? ದೀಪನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ. ಅವ್ರ ಅಪ್ಪ ಅಮ್ಮ ಹೊರಗಡೆ ಹಾಕ್ಬಿಟ್ಟಿರ್ತಾರೆ. ಫೈನಲ್ ಆನ್ಸರ್ ಏನಂತ ಕರೀತಾರೆ? ಯಾರನ್ನ? ದೀಪನ್ನ ಏನಂತ ಕರೀತಾರೆ? ದೀಪ ಮನೆಯಿಂದ ಆಚೆ ಅಂತ. ಇಲ್ಲ, ರಾಂಗ್ ಆನ್ಸರ್. ದೀಪ ಮನೆಯಿಂದ ಆಚೆ ಹಾಕಿದ್ರೆ ಗೊತ್ತಿಲ್ವಾ? ಹೇಳಿ. ಆನ್ಸರ್ ಇಸ್ ಬೀದಿ ದೀಪ ಅಂತ. ಹೆಂಗೆ ಕ್ವಶನ್? ಫ್ರೆಂಡ್ಸ್, ಇವಾಗ ಶೂ ಅವ್ರು ಊಟ ಮಾಡ್ತಾ ಇದ್ದಾರೆ. 9 ಆಗ್ಬಿಟ್ಟಿದೆ. ಪಾಪ ಅರ್ಜೆಂಟಲ್ಲಿ ತಿಂತಿದ್ದಾರೆ. ತಿಂತಾ ಇದ್ದೀನಿ ಅಂದರೆ ನಾನು ಲೇಟ್ ಆಗಿಬಿಟ್ರೆ ಇವರು ಇಷ್ಟೊತ್ತಲ್ಲಿ ಯಾಕೆ ಹೋಗ್ತೀರಾ, ಎಲ್ಲಿ ಹೊಳ್ಕೊಡಿ ಅಂತ. ಸೊ ಅದಕ್ಕೆ ಬೇಗ ತಿಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಇದಾಗಿತ್ತು ನಮ್ಮ ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ.